ಹಿಂಗೆ ಒಂದು ದಿವ್ಸ ನಾವು ನಮ್ಮಣ್ಣ ಖಾಲಿ ಕುಂತಾಗ ವಿಚ್ ಇಸ್ ದ ಫೇಮಸ್ ವಾಟರ್ ಪಾರ್ಕ್ ಇನ್ ಕರ್ನಾಟಕ ಅಂತಂದು ಗೂಗಲ್ನ ಸರ್ಚ್ ಮಾಡಿ ನೋಡಿದ್ವಿ. ಅವಾಗ ಬಂದಿದ್ದು GRS ವಾಟರ್ ಪಾರ್ಕ್. ಇನ್ನೂ ತಡ ಮಾಡೋದು ಅಂತಂದು ಬ್ಯಾಗ್ ಹಾಕೊಂಡು ರೆಡಿ ಆಗೇ ಬಿಟ್ವಿ. ಈ ಜರ್ನಿ ಬಗ್ಗೆ ಎಲ್ಲ ಸ್ಟಾರ್ಟಿಂಗಿಂದ ಹೇಳ್ತೀನಿ, ಬಟ್ ಮೊದಲು ಈ ಕ್ಲಿಪ್ ನೋಡ್ರಿ. ಇವತ್ತು ನಾವು ಮಾಡಕ್ಕೆ ಹೊಂಟೀವಿ ನಮ್ಮ ಲೈಫ್ ಒಳಗೆ ಒನ್ ಆಫ್ ದ ಲಾಂಗೆಸ್ಟ್ ಜರ್ನಿ ಇನ್ ದ ಟ್ರೈನ್. ಅದು ಸೆಕೆಂಡ್ ಟೈರ್ AC ಒಳಗೆ. ಇದು ಬಂದು ಬಾಗಲಕೋಟಿಂದ ಮೈಸೂರು 900 ಕಿಲೋಮೀಟರ್ಸ್ ಆಗುತ್ತೆ. ಸೊ 15 ಅವರ್ಸ್ ಜರ್ನಿ ಮಾಡಿ ನಾವು ಮೈಸೂರು ತಲುಪೇ ಬಿಟ್ವಿ. ಫಸ್ಟ್ ನಾವು ಮೈಸೂರು ಎಂಟರ್ ಆದ್ಕೊಳ್ಳೆ ಮಾಡಿದ್ದು ಒಂದೇ ಕೆಲಸನೇ ಆಟೋ ಹಿಡ್ಕೊಂಡು ಈ ಮೈಸೂರು ವೆದರ್ ಎಂಜಾಯ್ ಮಾಡ್ಕೊತ ಸೀದಾ ಹೋದ್ವಿ GRS ಫ್ಯಾಂಟಸಿ ಪಾರ್ಕ್ಗೆ. ಇಲ್ಲಿ ಒಳಗೆ ಹೋದಂಗೆ ಹಂಗೆ ನಾವು ಚೈಲ್ಡ್ಹುಡ್ಡಿಗೆ ಎಂಟರ್ ಆದಂಗೆ ಅನ್ಸಾಯಿತ್ತು. ನಮಗೆ ಒಂದು ಸೈಡ್ ವಿಡಿಯೋ ಮಾಡೋ ಹುಚ್ಚಿದ್ರೆ ಇನ್ನೊಂದು ಸೈಡ್ ನಮಗೆ ಮಂದಿ ನೋಡತ್ತಾರಪ್ಪ ಅನ್ನೋ ಭಯ ಇತ್ತು. ಅದೆಲ್ಲ ಹಿಂದಾಕಿ ಸೀದಾ ವಿಡಿಯೋ ಇಂಟ್ರೆಸ್ಟ್ ಸ್ಟಾರ್ಟ್ ಮಾಡಕ್ಕೆ ಹೋದ್ವಿ. ನಮಸ್ಕಾರಪ್ಪ ಎಲ್ಲ ದೊಡ್ಡ ಮಂದಿ, ಎಲ್ಲರೂ ಫುಲ್ ಮಸ್ತ್ ಇರಂತ ಅನ್ಕೋತೀನಿ. ಇವತ್ತು ನಾವು ಎಲ್ಲಿ ಬಂದ್ವಿ ಅಂತಂದ್ರೆ ನಮ್ಮ ಮೈಸೂರಿನ GRS ಫ್ಯಾಂಟಸಿ ಪಾರ್ಕ್. ಸೊ ಇಲ್ಲಿನ ಟಿಕೆಟ್ ಪ್ರೈಸಸ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಮಂಡೇ ಟು ಫ್ರೈಡೇ 1099 ಇರುತ್ತೆ. ಅದು ದೊಡ್ಡವರಿಗೆ, ಮತ್ತು ವಯಸ್ಸಾದವರಾಗಲಿ ಇಲ್ಲ ಸಣ್ಣ ಹುಡುಗರಾಗಲಿ ಮಂಡೇ ಟು ಫ್ರೈಡೇ 999 ಇರುತ್ತೆ. ಅದೇ ಬಂದುಬಿಟ್ಟು ಸ್ಯಾಟರ್ಡೇ ಇಲ್ಲ ಸಂಡೇ ಅದು ಬಂದ್ರೆ ಸಣ್ಣ ಹುಡುಗರಿಗೆ 1099 ಇರುತ್ತೆ, ಮತ್ತು ಅಡಲ್ಟಿಗೆ 1199 ಇರುತ್ತೆ. ಸೊ ಮೊದಲು ಇಲ್ಲಿ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೋಬೇಕಂತ್ರಿ. ಈ ಡ್ರೆಸ್ನಾಗಂತೂ ಬಿಡಂಗಿಲ್ಲ ಅವ್ರು. ಡ್ರೆಸ್ ಚೇಂಜ್ ಮಾಡಿ ಬಂದೀವಿ ರೀ ಫ್ಯಾಮ್ಲಿಲೇ. ಏನಪ್ಪ ಅಂತಂದ್ರೆ ನಮ್ಮ ಡ್ರೆಸ್ ಚೇಂಜ್ ಮಾಡೋಕೆ ಲಾಕರ್ ಐತಿ, ಡ್ರೆಸ್ ಇಡೋಕ್ಕೆಲ್ಲ ಲಾಕರ್ ಐತಿ, ಎಲ್ಲ ಫೆಸಿಲಿಟೀಸ್ ಐತಿ. ಅಂಗವಿಕಲರಿಂದ ಹಿಡ್ಕೊಂಡು ಸಣ್ಣ ಹುಡುಗರು ಹಿಡ್ಕೊಂಡು ವಯಸ್ಸಾದ್ರ ತನಕ ಎಲ್ಲನೂ ಐತಿಲ್ಲ. ಮತ್ತು ಇಲ್ಲಿನ ಸೀನ್ರಿ ಸ್ವಲ್ಪ ಎಂಜಾಯ್ ಮಾಡೋಣ ಬರ್ರಿ. ಒಳಗೆ ಬಂದೀವಿ, ಬಟ್ ಯಾಕಡೆ ಹೋಗುದಂತ ಗೊತ್ತಾಗತ್ತಿಲ್ಲ. ನಮ್ಮ ನಸೀಬ ಈಗ ಖರೆ ಏನೈತಪ್ಪ ಅಂತಂದ್ರೆ ದೊಡ್ಡೋರು ಸಣ್ಣವ್ರಿಗೆ ದಾರಿ ತೋರಿಸ್ತಾರ, ಬಟ್ ನಮ್ದು ಹಂಗಾಗಿಲ್ಲ. ಈಗ ಸಣ್ಣವ್ರೆ ದೊಡ್ಡವ್ರಿಗೆ ದಾರಿ ತೋರಿಸುವಂಗ ಆಗ್ಬಿಟ್ಟೈತಿ. ಅಲ್ಲಿ ಸಣ್ಣ ಹುಡ್ರು ಹೊಂಟಾರಂತ ಅವ್ರು ನೋಡಿ ಹೊಂಟಿವಿ. ಹಾಯ್ ಹಾಯ್, ಹೆಸರೇ ನಿಂದು? ನಾಮ್ ಕ್ಯಾ ಇಸ್ಕಾ? ಟಾಟಾ ಬಾಯ್ ಬಾಯ್.
ಸೊ ಈ ವಾಟರ್ ಪಾರ್ಕಿನ ವಿಶೇಷ ಏನಪ್ಪಾ ಅಂತಂದ್ರೆ ಇಲ್ಲಿ ಸ್ನೋ ಪಾರ್ಕ್ ಐತಿ, ಅದು ಮತ್ತು -10 ಡಿಗ್ರಿ ಸೆಲ್ಸಿಯಸ್ ಒಳಗಿರುತ್ತಂತ. ವಿಡಿಯೋ ಲಾಸ್ಟ್ ತನಕ ನೋಡ್ರಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೊ ಲೆಟ್ಸ್ ಬಿಗಿನ್ ದ ಗೇಮ್ಸ್. ನಾವು ಎಷ್ಟೇ ದೊಡ್ಡ ಗಾಡಿ ಹೊಡೆದ್ರು ಈ ಸಣ್ಣ ಹುಡುಗರು ಕಾರ್ ಹೊಡಿದ್ರೊಳಗೆ ಇದ್ದಿದ್ದು ಮಜಾ ಯಾವುದ್ರೊಳಗೂ ಇಲ್ಲ. ಹಂಗೆ ಟ್ರಾಫಿಕ್ ಭಾಳ ಇರೋದ್ರಿಂದ ಒಂದು ನನಗರೆ ಯಾರೇ ಬಂದು ಹಾಸತ್ತಿದ್ರು, ಇಲ್ಲ ನಾರೇ ಯಾರಿಗೆ ಹೋಗಾರೆ ಹಾಯ್ಸತ್ತಿದ್ದ. ಇದಾದ ಕೂಡ ನೆಕ್ಸ್ಟ್ ನಾವು ಕುಂತಿದ್ದು ಇದು ಯಾವುದೋ ತಿರುಗೋದಿತ್ರಿ ಫ್ಯಾಮ್ಲಿ. ಇಷ್ಟು ಡೇಂಜರ್ ತಿರುಗ್ತಿರಿ ಫ್ಯಾಮ್ಲಿ, ಇದು ನೀವೇ ನೋಡ್ರಿ. ಅಪ್ಪ ಎಲ್ಲ ಟಾಕಿ ಸಡ್ಲಾದಪ್ಪ, ನಮ್ಮ ಇಲ್ಲಿ ಇನ್ನೊಂದು ಬರಂಗಿಲ್ಲ ಇದಕ್ಕೆ. ನಂಪಣ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಎಲ್ಲ ಸಡ್ಲತ್ತೋ ಫ್ಯಾಮ್ಲಿ, ನಮಗೆ ಆಗೋದಿಲ್ಲ ಇದು ಮಾಡಕ್ಕೆ. ನೆಕ್ಸ್ಟ್ ಇದೆ ಅನ್ಸುತ್ತೆ ಹೋ ಗಜಾ ನಮಸ್ಕಾರ ಮಾಡ ಆಯ್ತು. ಸ್ಟಾರ್ಟಿಂಗ್ ಒಂದು ಕ್ಲಿಪ್ ಹಾಕಿದ್ನೆಲ್ಲ ನೆನಪದ ಅಲ್ರಿ, ಇದವನ ನೋಡ್ರಿ ಅವ ಹುಡುಗ. ಈ ಗೇಮ್ ಒಳಗೆ ಆ ಉಯ್ಯಾಲೆ ಮೇಲೆ ಕುಂತ ಆಡಿದಷ್ಟು ಮಜಾ ಬಂತೋ ಇಲ್ಲೋ ಗೊತ್ತಿಲ್ಲ, ಬಟ್ ಆ ಹುಡುಗ ಮಾಡೋದು ನೋಡಂತೂ ನಕ್ ಹೊಟ್ಟೆ ನೋವು ಆಯ್ತ್ರಪ್ಪ ನಮಗಂತೂ. ಮುಂಜಾನೆ ಎದ್ದು ಇವತ್ತು ವಾಟರ್ ಪಾರ್ಕಿಗೆ ಹೋಗ್ತೀವಿ ಅನ್ನೋ ಎಕ್ಸೈಟ್ಮೆಂಟ್ ಒಳಗೆ ನಾಷ್ಟ ಮಾಡ್ಲಾರ್ದ ಹಂಗೆ ಬಂದುಬಿಟ್ಟಿವಿ. ಇಲ್ಲಿ ಬಂದು ಅಲ್ಲೆಲ್ಲ ಸುತ್ತಾಡಿ ಪೂರಾ ಚಕ್ರ ಬರ ಐತಿ, ಏನು ಹೊಟ್ಟೆ ಇಲ್ಲಾರ್ದಕ್ಕೆ. ಅದಕ್ಕೆ ಓಟಿ ಕುಡಿಯ ಒಂದು ಓಟಿ ಗಿಟ್ಟಿ ಏನಲ್ಲ ರೀ, ನಾವು ಭಾಳ ಒಳ್ಳೆ ಹುಡುಗರು ಅದೀವಿ, ಅಂಥವೇನು ಕುಡಿಯಂಗಿಲ್ಲ. ಮಿರಿಂಡ ಕುಡಿಯತ್ತೀವಿ. ಪಾಪ ನಮ್ಮ ಅಣ್ಣ ಆಗಳೇ ಬಿದ್ದು ಬಿಟ್ಟ, ಡಾಯ್ ಹೊಡೆದ. ರೆಸ್ಟೋರೆಂಟ್ ಎಲ್ಲ ಐತ್ರಿ, ನಾಷ್ಟ ಊಟ ಎಲ್ಲ ಮಾಡಬಹುದು. ಮತ್ತು ಈ ಕಡೆ ಬಂದ್ಬಿಟ್ಟು ವಾಟರ್ ಫಾಲ್ಸ್. ಇಲ್ಲಿ ವಾಟರ್ ಫಾಲ್ಸ್ ಅಂತ್ರಿ, ಇಲ್ಲಿ ವಾಟರ್ ಫಾಲ್ ಆಗ್ತಾವಂತ್ರಿ ಗೈಸ್. ಅಷ್ಟೇ ರೀ ಗೈಸ್, ಅದು ಬಿಟ್ಟು ಮತ್ತೇನಿಲ್ರಿ ಗೈಸ್. ಸೊ ಇದು ಗೇಮ್ ಹಿಲ್ ಕ್ಲೈಂಬಿಂಗ್ ಅಂತ. ಇಲ್ಲಿ ನಮ್ಮ ಸೊಂಟಕ್ಕೆ ಹಗ್ಗ ಅದೆಲ್ಲ ಕಟ್ಟಿ ಬಿದ್ದರು ಏನೂ ಆಗ್ಲಾರ್ದಂಗೆ ಮಾಡ್ತಾರೆ. ಫಸ್ಟ್ ಬೀಳಾರ್ದಂಗೆ ಮಾಡ್ತಾರೆ, ಆಮೇಲೆ ಅಲ್ಲಿ ಮೇಲೆ ಕಲ್ಲು ಕಾಣಿಸ್ತಾವಲ್ರಿ, ಆ ಕಲ್ಲಿನ ಗ್ರಿಪ್ ಹಿಡ್ಕೊಂಡು ಮ್ಯಾಲೆ ಹತ್ತಬೇಕು. ಸ್ಟಾರ್ಟಿಂಗ್ ಗ್ರಿಪ್ ಸಿಗಲಾರ್ದಕ್ಕೆ ಭಾಳ ಅಂಜಿಕೆ ಬರುತ್ತೆ, ಬಟ್ ಮ್ಯಾಲೆ ಹೋದಂಗೆ ಅದು ಎಲ್ಲಿದೋ ಗೊತ್ತಿಲ್ಲ, ಕಾನ್ಫಿಡೆನ್ಸ್ ಮಾತ್ರ ಭಾರಿ ಬರುತ್ತೆ. ವಾಪಸ್ ಇಳುವಾಗ ನೋಡ್ರಿ ಒರಿಜಿನಲ್ ಫೀಲ್ ಸಿಕ್ಕಿದ್ದು. ಇದು ಆದಮೇಲೆ ನಾವು ಏರೋಪ್ಲೇನ್ ಹತ್ತಿದ್ದೀವಿ ರೀ. ಹಿಂಗೆ ಏರೋಪ್ಲೇನಿಂದ ತಿರುಗುವಾಗ ಅಲ್ಲೇ ಒಂದು ಬೈಕ್ ಕಾಣಿಸ್ತು ನಮಗೆ. ಸೊ ಫೋಟೋ ಹೊಡ್ಕೊಳಕ್ಕೆ ಬೈಕ್ ಮೇಲೆ ಹೋಗೇ ಬಿಟ್ವಿ. ಇದು ನೋಡೋಕೆ ಯಾವುದೋ ಒಂದು ಗೇಮ್ ಒಳಗಿನ ಬೈಕ್ ಇದ್ದಂಗೆ ಅದ. ಯಾವ ಗೇಮ್ ಅಂತ ನೆನ್ಪು ಬರತ್ತಿದ್ದಿಲ್ಲ, ಬಟ್ ನಿಮ್ಗೆ ಗೊತ್ತೈತಿಲ್ಲ, ಏನೂ ಗೊತ್ತಿರಲಿಲ್ಲ ಅಂದರೂ ಪೋಸ್ ಮಾತ್ರ ಬರೀ ಕೊಡ್ತೀವಿ. ಹಾಗೆ ಬೈಕ್ ಮೇಲೆ ಕುಂತು ಪೋಸ್ ಕೊಡತ್ತಿದ್ವಿ. ನಮಗೆ ಇಲ್ಲೊಂದು ಡೈನೋಸರ್ ಕಾಣಿಸ್ತು, ಅದ್ರ ಮೇಲೆ GRS ಫ್ಯಾಂಟಸಿ ಪಾರ್ಕ್ ಅಂತ ಈ ಪಾರ್ಕಿಂದ ಹೆಸರು ಬರೆದಿದ್ರೆ ಏನೈತಪ್ಪ ಒಳಗೆ ಅಂತಂದು ವಿಸಿಟ್ ಮಾಡೋಕೆ ಹೋದ್ವಿ. ಇಲ್ಲಿ ನೋಡಿದರೆ ಎಲ್ಲಿ ಬೇಕಲ್ಲಿ ಲೈಟ್ನಿಂಗ್ಸ್ ಇದ್ದು ಗುಹೆ ಟೈಪ್ ಇತ್ತು. ಒಳಗಿನ ಸೌಂಡ್ ಅಂತೂ ಫುಲ್ ಸ್ಕೇರಿ ಇತ್ತು ರೀ ಫ್ಯಾಮ್ಲಿ. ಒಳಗೆ ಹೋದ್ಮೇಲೆ ಏನೈತಿ ಅಂತ ನೋಡಿದ್ರೆ ಇದು ಒಂದು ಟೈಪ್ ಥಿಯೇಟರ್ ಟೈಪ್ ಇತ್ತು.
ಎಲ್ಲ ಮೊದಲು ಫುಲ್ ಸಿನಿಮ್ಯಾಟಿಕ್ ಟೈಪ್ ಕ್ಲೋಸ್ ಅದು ಮಾಡಿದರೆ ನಮಗೆ ಒಳಗೆ ಕರ್ಕೊಂಡು ಹೋದ ಕೂಡಲೇ ಮೊದಲು ಅಲ್ಲಿ ಕುಂತ ಮೇಲೆ ಒಂದು ಸ್ಪೇಶಿಪ್ ಒಳಗೆ ಕುಂತಂಗೆ ಅನ್ಸತ್ತಿತ್ತು. ಫೀಲ್ ಅಂತೂ ಹಾಗೆ ಇತ್ತು. ಆ ಫೀಲ್ ಹೆಂಗಿತ್ತಪ್ಪ ಅಂತಂದ್ರೆ ನಮ್ಮ ಸ್ಪೇಶಿಪ್ ಎಲ್ಲೋ ಬಿದ್ದು ಕ್ರ್ಯಾಶ್ ಆಗತ್ತಿತ್ತು. ಅವಾಗ ಎಮರ್ಜೆನ್ಸಿ ಲೈಟ್ ಅಲಾರಮ್ ಬರತ್ತಿತ್ತು. ಸೊ ನಮ್ಮ ಸ್ಪೇಶಿಪ್ ಎಮರ್ಜೆನ್ಸಿ ಅಲಾರಮ್ ಹೊಡ್ಕೊತ ಒಂದು ಕಡೆ ಎಲ್ಲೋ ಹೋಗಿ ಕ್ರ್ಯಾಶ್ ಆಗಿ ಬೀಳುತ್ತೆ. ಅವಾಗ ಸ್ಪೇಶಿಪ್ಪಿಂದ ಹೊರಗೆ ಹೋದ್ಕೊಳ್ಳಿ ಒಂದು ಗುಹೆ ಒಳಗೆ ಹೋಗ್ತೀವಿ. ಆ ಗುಹೆ ಒಳಗೆ ಹೆಂಗಿತ್ತು ನೋಡ್ರಿ. ಈ ಗುಹೆ ದಾಟಿ ಮುಂದೆ ಬಂದಮೇಲೆ ನಮಗೆ ಕಾಣಿಸುತ್ತೆ ಒಂದು ಭಯಾನಕವಾದ ಡೈನೋಸಾರ್. ಮುಂದೆ ರೇನ್ ಡ್ಯಾನ್ಸ್ ಕಾಣಿಸ್ತ್ರಿ. ಆ ಕಡೆ ಬಂದ್ವಿ. ರೇನ್ ಡ್ಯಾನ್ಸ್ನಾಗ ಮಸ್ತ್ ಎಂಜಾಯ್ ಮಾಡಿದ್ವಿ. ಇಲ್ಲಿ ಸ್ಟಾಫ್ನವ್ರ ಸರ್ವಿಸ್ನು ಭಾಳ ರೆಸ್ಪೆಕ್ಟ್ಫುಲ್ ಆಗಿತ್ತು. ಮತ್ತು ನಾವು ಅಲ್ಲಿ ಮೇಲಿಂದ ಬರ್ತೀವಿ ಅಂತಂದರು. ವಿಡಿಯೋ ಮಾಡೋಕ್ಕಾಗಲ್ಲ ಪಾಪ, ಅವರೇ ಹೆಲ್ಪ್ ಮಾಡಿದರು. ಓಕೆ.
ಇದಾದ್ಮೇಲೆ ಒನ್ ಆಫ್ ದ ಸ್ಕೇರಿಯಸ್ಟ್ ಗೇಮ್ ಅಂದರೂ ತಪ್ಪಿಲ್ಲ ಇದಕ್ಕೆ. ಯಾಕಂದರೆ ಈ ಗೇಮ್ ಒಳಗೆ ಹೆಂಗಿತ್ತಪ್ಪ ಅಂತಂದ್ರೆ ಫಸ್ಟ್ ಫಾಲ್ ಆಗ್ತೀವಲ್ಲ ಅಲ್ಲೇ ಮೇನ್ ಅಂಜಿಕೆ ಬರುತ್ತೆ. ಅದಾದಮೇಲೆ ಬೋಟ್ ಈ ಕಡೆ ಹೋಗುವಾಗಂತೂ ಜೀವ ಬಾಯಿಗೆ ಬಂದಂಗೆ ಆಗತ್ತೆ ರೀ ಫ್ಯಾಮಿಲಿ. ಬಟ್ ಒನ್ ಆಫ್ ದ ಎಂಟರ್ಟೈನ್ಮೆಂಟ್ ಬರೋದು ಇದ್ರೊಳಗೆ, ಮಸ್ತ್ ಎಂಜಾಯ್ ಆಗುತ್ತೆ ಇದ್ರೊಳಗೆ. ಇದನ್ನು ಮುಗಿಸಿದ್ಮೇಲೆ ನಾವು ಬರೀ ಅಂದ್ಕೊಳ್ಳೋದಾಗಿತ್ತು ಇದ್ರೊಳಗೆ ನಿಂತ್ರೆ ತಳಗೆ ಹೆಂಗೆ ಹೋಗ್ತೀವಪ್ಪ ಅಂತ. ಬಟ್ ಇದು ಎಕ್ಸ್ಪೀರಿಯನ್ಸ್ ಮಾಡೇ ಬಿಟ್ವಿ ಅವತ್ತು. ಇಷ್ಟೆಲ್ಲ ನೀರಾಗ ಆಟಾಡಿದ ಮೇಲೆ ಹಸಿವಂತೂ ಆಗುದೇ. ಸೊ ಬಂದ್ವಿ ರೋಲ್ಸ್ ತಿನ್ನಕಂತ. ಎಷ್ಟು ಟೇಸ್ಟಿ ಐತಪ್ಪ ಅಂತಂದ್ರೆ ಮೊದಲು ಒಂದು ತೊಗೊಂಡು ಆಮೇಲೆ ಒಬ್ಬೊಬ್ರು ಮೂರು ರೋಲ್ಸ್ ಹೋಗಿ 3 ರೋಲ್ಸ್ ತಿಂದಿವ್ರಿ. ನೀರಲ್ಲೆಲ್ಲ ಆಟಾಡಿದ್ವಿ ಇಲ್ಲಿ. ಮತ್ತು ಲೇಬರ್ಸು ಅಂದರೆ ಇಲ್ಲಿ ಕೆಲಸ ಮಾಡೋರ್ತಾರಲ್ಲ ಅವರು ತುಂಬ ಫ್ರೆಂಡ್ಲಿ ಆಗಿದ್ದರು. ಕೋಚ್ ಹೋದೆಲ್ಲ ಸಖತ್ತಾಗಿ ಮಜಾ ಬರುತ್ತೆ. ನೀವು ಒಂದ್ಸತಿ ವಿಸಿಟ್ ಮಾಡಿ ನೋಡಿ GRS ವಾಟರ್ ಪಾರ್ಕ್ ಮೈಸೂರು ಅಂತ. ಊಟ ಮಾಡಿ ಮತ್ತೊಂದು ನಮ್ಮ ಫೇವ್ರೆಟ್ ಮೆರಿಂಡಾ ಮತ್ತೊಂದನ್ನು ತೊಗೊಂಡಿದ್ದೀವಿ. ಈ ಬ್ಲಾಗ್ ಇಲ್ಲೇ ಮುಗಿಸ್ಬೇಕಂತ ಮಾಡೀವ್ರಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಒಟ್ಟ ಮರಕ್ಕೆ ಹೋಗ್ಬೇಡ್ರಿ ಅಷ್ಟೇ ಗೈಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಬಾಯ್. ಮತ್ತೆ ಸಿಗೋಣ ಮುಂದಿನ ನಮ್ಮ ಕ್ಯಾಮ್ರಾಮನ್ ಹೇಳ್ಕೊಡಕ್ರೆ ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಈಗ ನಾವು ಲೇಜಿ ರಿವರ್ ಒಳಗೆ ಲೇಜಿ ಆಗಟ್ಟಿರ್ತೀವಿ. ಬಾಯ್ ಬಾಯ್.